ಕೆನಡಾದಲ್ಲಿ ಕನ್ನಡಿಗನಿಗೆ ಗುಂಡೇಟು ಮಾಡಿ ಕಗ್ಗೊಲೆ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆನಡಾದ ಟೊರೊಂಟೊದ ಎಟೋಬಿಕೋಕ್ನಲ್ಲಿ ನಡೆದಂತ ಘಟನೆ ಅದು. ಶನಿವಾರ ಮಧ್ಯಾಹ್ನ 3:30 ಸುಮಾರಿಗೆ ಮಾಲ್ ಬಳಿ ಗುಂಡಿನ ದಾಳಿ ನಡೆದಿತ್ತು. ಚಂದನ್ ಅವರಿದ್ದಂತಹ ಕಾರಿಗೆ 10ಕ್ಕಿಂತ ಹೆಚ್ಚು ಬಾರಿ ಗುಂಡಿನ ದಾಳಿ ಆಗುತ್ತೆ. ತಕ್ಷಣ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಚಂದನ್ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆಸ್ಪತ್ರೆಗೆ ಸಾಗುವಷ್ಟರಲ್ಲೇ ಕೊನೆಯುಸಿರೆಳೆದಿದ್ದಾರೆ. L&T ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. 6 ವರ್ಷ ಆಗಿತ್ತು ಕೆನಡಾಗೆ ಹೋಗಿ. ಅವರ ತಾಯಿ ಮಾತಾಡಿದ್ದಾರೆ. ಯಾರಿಗಾದ್ರೂ ಕೂಡ ಬೇಸರ ಇರುತ್ತೆ. ಸಾಮಾನ್ಯವಾಗಿ ಇಳಿ ವಯಸ್ಸಿಗೆ ಬಂದ್ಮೇಲೆ ತಂದೆ ತಾಯಂದ್ರಿಗೆ ಆಸೆ ಇರುತ್ತೆ ಮಕ್ಕಳ ಕೈಯಲ್ಲಿ ಕಾರ್ಯ ಮಾಡಿಸ್ಕೊಬೇಕು ಅಂತ. ಆದ್ರೆ ಆ ತಂದೆ ತಾಯಿ ಅಂದ್ರೆ ಮಗನ ಕಾರ್ಯ ಮಾಡಬೇಕು ಅನ್ನೋದು ಯಾವ ತಂದೆ ತಾಯಿಗೂ ಈ ಒಂದು ಇಂಥ ಸ್ಥಿತಿ ಬರಬಾರ್ದು ಅಂತ ಬಹುತೇಕ ನೋಡ್ಕೊಂಡ್ ಬಂದಿದ್ದೇವೆ. ಆದ್ರೆ ಈಗ ಅಮ್ಮನ್ ಮಾತಾಡಿಸ್ಬೇಕಾತಮ್ಮ, ಮತ್ತೊಮ್ಮೆ ನಾನು ಸಾರಿ ಹೇಳಲೇಬೇಕಾಗತ್ತೆ. ಹೊಟ್ಟೆಯಲ್ಲಿ ಸಾಕದಂತ ಮಗು, ಬೆಳೆದಂತ ಮಗು ಇವತ್ತು ವಾಪಸ್ ಕಳಿಸ್ಕೊಡ್ಬೇಕು. ಫೋನ್ ಮಾಡ್ತಾರೆ, ತೀರೋಗಿದ್ದಾರೆ ಅಂತಾರೆ, ನಂಬಕ್ ಆಗಲ್ಲ. ಬಟ್ ಏನ್ ಮಾತಾಡಿದ್ರು, ಯಾವಾಗ ನಂಬಿಕೆ ಬಂತು, ಹೇಗದನ್ನ ಅರಗಿಸ್ಕೊಳ್ತಾ ಇದ್ದೀರಾ? ಮನಸ್ಸು ತುಂಬಾ ನೋವಾಗುತ್ತೆ. ಸಾವನ್ ಮುಖ ನೋಡಿ ನಾವು ಸಂತೋಷ ಪಡ್ತಿದ್ವಿ. ಈಗ ಅವನೇ ಇಲ್ಲ ಅಂದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಾವಿನ್ಯಾತಕ್ ಬದುಕಿರ್ಬೇಕು ಅಂತ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಷ್ಟೇ ನನಗೆ ಹೇಳಕ್ಕಾಗದು. ಏನ್ ಕನ್ಸಿತ್ತಮ್ಮ ಈಗ ಚಂದನ್ ಅವ್ರಿಗೆ? ಮಾಮೂಲಿ ಈಗ ನಮಗೊಂದು ಆಸೆ ಇರುತ್ತೆ ತಂದೆ ತಾಯಿಗೊಂದು ಮನೆ ಕಟ್ಕೊಡ್ಬೇಕು ಅಂತ. ಈಗ ಅವನು ಮನೆಗೆ ತಂದೆ ತಾಯಿಗೊಂದ್ ಮನೆ ಕಟ್ಕೊಡ್ಬೇಕು, ಇದು ಹಳೆ ಮನೆ ವಯಸ್ಸಾಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಮೊನ್ನೆ 60 ಲಕ್ಷ ಕೊಟ್ಟು ನೆಲಮಂಗಲದಲ್ಲಿ ಅವನೇ ತಗೊಂಡಿದ್ದ ಸರ್. ಅಲ್ಲಿ ಮನೆ ಕಟ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಡೆತ್ ಆಗೋಗ್ಬಿಟ್ಟ ಸರ್. ತಂದೆ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಮೊದ್ಲಿಂದ ಕಷ್ಟ ಬಿದ್ದಿದ್ದಾರೆ ನಮ್ ತಂದೆ ತಾಯಿ ಅಂತ ಏನು ಹೇಳ್ತಿರ್ಲಿಲ್ಲ ಸರ್. ಮನ್ಸಿಗೆ ಬೇಜಾರಾಗುತ್ತೆ ತಂದೆ ತಾಯಿಗೆ ಅಂತ ನಮ್ಮ ಹತ್ರ ಏನು ಹೇಳ್ಕತ್ತಿರ್ಲಿಲ್ಲ ಸರ್. ಚೆನ್ನಾಗಿದೀಯನಪ್ಪ ಅಂತ ನನ್ಗೆ ಫೋನ್ ಮಾಡಿ ಕೇಳಿದ್ರೆ ಹೂನಮ್ಮ ನೀ ಚೆನ್ನಾಗಿದೀಯನಮ್ಮ ಅಷ್ಟ್ ಹೇಳೋನು. ಆರೋಗ್ಯ ನೋಡ್ಕೊಳ್ಳೋ, ಚೆನ್ನಾಗಿ ಊಟ ಮಾಡು ಅಂತ ಅಷ್ಟ್ ಹೇಳ್ತಿದ್ದ ಸರ್. ಇನ್ನೇನು ಮಾತಾಡ್ತಾನೆ ಇರ್ಲಿಲ್ಲ. ಚಂದನ್ ಅವ್ರಿಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರಾದ್ರು? ಯಾರು ಇಲ್ಲ, ಅವನೊಬ್ನೇ ಮಗ ಸರ್ ನಮ್ಗೆ. ಮಗ ಕಷ್ಟ ಬೀಳ್ಬಾರ್ದು, ಚೆನ್ನಾಗಿರ್ಲಿ ಅಂತಂದ್ಬಿಟ್ಟು ಒಂದು ಮಗುನ್ ಮಾಡ್ಕೊಂಡು ಹಿಂಗಾಗೋಯ್ತು ಸರ್. ಎಲ್ಲಾರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ದ. ಸುಖ ಪಡ ಕಾಲದಲ್ಲಿ ಹೊರಟೋದ ಸರ್. ಮನ್ಸಿಗೆ ತುಂಬಾ ನೋವಾಗುತ್ತೆ ಸರ್. ನಾವಿನ್ಯಾತಕ್ ಬದುಕಿರ್ಬೇಕು ಅಂತ ಮನ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಅವನು ಮದ್ವೆ ಮಾಡ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬಹಳ ಕನಸ್ಕೊಂಡಿದ್ವಿ ಸರ್. ಅಷ್ಟರೊಳಗೆ ಹೊರಟೋದ. ಎಲ್ಲಾರ ಹತ್ರ ಒಂದ್ ಆಫೀಸಲ್ಲೂ ಅಷ್ಟೇ ಸರ್, ಎಲ್ಲಾರ ಹತ್ರ ಚೆನ್ನಾಗಿ ಮಿಂಗಲ್ ಆಗಿ ಮುಂದೆ ನಿಂತು ರೆಸಾರ್ಟ್ಸ್ ನಾಗೆಲ್ಲ ಹೋದ್ರೆ ಅವನೇ ಗೇಮ್ಸ್ ಎಲ್ಲ ಆಡ್ಸೋನು ಸರ್. ಅಲ್ಲೂ ಎಷ್ಟು ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದ, CEO ಆಗಿದ್ದ ಸರ್. ಎಲ್ಲಾದ್ರಲ್ಲೂ ಇದ್ದ. ಒಂದ್ ಡ್ರಾಯಿಂಗ್ ಅಲ್ಲಾಗ್ಲಿ, ಒಂದು ಇದಾಗ್ಲಿ ತುಂಬಾ ಚೆನ್ನಾಗಿ ಎಲ್ಲಾದ್ರಲ್ಲೂ ಮುಂದೆ ಬರ್ತಿದ್ದ ಸರ್. ತುಂಬಾ ಪ್ರೈಸಸ್ ಚಿಕ್ಕ ವಯಸ್ಸಿಂದನೂ ಅವನಿಗೆ ಬಂದಿದೆ ಸರ್. ಸರ್ಟಿಫಿಕೇಟ್ಗಳು, ಪ್ರೈಸ್ಗಳು ಎಲ್ಲ ತುಂಬಾ ಬಂದಿದೆ ಸರ್. ಒಳ್ಳೆ ಸುಖ ಪಡ ಕಾಲದಲ್ಲಿ ದೇವ್ರು ನನ್ ಮಗನ್ ಕರ್ಕೊಂಡು ಹೋಗ್ಬಿಟ್ಟ. ಇನ್ಯಾತಕ್ ಬರ್ಕಿರ್ಬೇಕು ಅಂತ ಮನ್ಸು ತುಂಬಾ ನೋವಾಗುತ್ತೆ ಸರ್. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ನೆಲಮಂಗಲ. ಕೆನಡಾದಲ್ಲಿ ಚಂದನ್ ಕುಮಾರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಲ್ಲಿ ಮಾತಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಹತ್ಯೆ ಅನ್ನೋದು ಇಲ್ಲಿಯವರೆಗೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಅನ್ನೋದು ಗೊತ್ತಾಗಿದೆ. ಅವರ ಕುಟುಂಬದವರನ್ನ ಭೇಟಿಯಾಗೋದಕ್ಕೆ ಅಂತ ಹೋಗ್ತಾ ಇದ್ದೇನೆ ಅಂತ ಚಂದನ್ ಹತ್ಯೆ ಕೇಸ್ನ ತನಿಖೆ ಕೂಡ ಮಾಡಲಾಗ್ತಾ ಇದೆ. ಮಾಹಿತಿ ಬರುತ್ತೆ. 3-4 ದಿನದಲ್ಲಿ ಮೃತದೇಹ ಕೂಡ ಇಲ್ಲಿಗೆ ಬರಬಹುದು ಅಂತ ಹೇಳಿ ಮಾತಾಡಿದ್ದಾರೆ. ಸಿಗ್ತಾ ಇಲ್ಲ. ಚಂದನ್ ಕುಮಾರ್ ಅಂತ ಹೇಳಿ ಒಬ್ಬ ಪ್ರತಿಭಾವಂತ ಯುವಕ ನಮ್ಮ ನೆಲಮಂಗಲ ತಾಲೂಕಿನ ದ್ಯಾಮಗೊಂಡ್ಲು
ಗ್ರಾಮದವರು ಅಲ್ಲಿ ಕೆನಡಾದಲ್ಲಿ ಟೊರಾಂಟೋದಲ್ಲಿ ಹತ್ಯೆ ಆಗಿದ್ದಾರೆ. ಯಾವ ಕಾರಣಕ್ಕೆ ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ನಾನು ಬಹಳ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ, ವಿಶೇಷವಾಗಿ ಅವರ ತಂದೆ ತಾಯಿ, ಒಬ್ಬನೇ ಮಗ, ಬೇರೆ ಮಕ್ಕಳು ಯಾರು ಕೂಡ ಇಲ್ಲ. ಅವ್ರ ತಂದೆ ತಾಯಿಗಳು ಇಲ್ಲೇ ತ್ಯಾಮಗೊಂಡ್ಲಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈಗ ಭೇಟಿ ಮಾಡೋದಕ್ಕೆ ಹೊರಟಿದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಸ್ಯಾಡ್ ಸ್ಟೋರಿ. ಒಬ್ಬ ಪ್ರತಿಭಾವಂತ ಅಲ್ಲಿ ಹೋಗಿ ಕೆಲ್ಸಕ್ಕೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಅವರಿಗೆ ಈ ರೀತಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಆ ದೇಶದಲ್ಲಿ ಏನು ವ್ಯವಸ್ಥೆ ಇದೆ. ಕೆನಡಾದಲ್ಲಿ ಕನ್ನಡಿಗನಿಗೆ ಗುಂಡೇಟು ಮಾಡಿ ಕಗ್ಗೊಲೆ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆನಡಾದ ಟೊರಂಟೋದ ಎಟೋಬಿಕೋಕ್ನಲ್ಲಿ ನಡೆದಂತ ಘಟನೆ ಅದು. ಶನಿವಾರ ಮಧ್ಯಾಹ್ನ 3:30 ಸುಮಾರಿಗೆ ಮಾಲ್ ಬಳಿ ಗುಂಡಿನ ದಾಳಿ ನಡೆದಿತ್ತು. ಚಂದನ್ ಅವರಿದ್ದಂತ ಕಾರಿಗೆ 10ಕ್ಕಿಂತ ಹೆಚ್ಚು ಬಾರಿ ಗುಂಡಿನ ದಾಳಿ ಆಗುತ್ತೆ. ತಕ್ಷಣ ಗಂಭೀರವಾಗಿ ಗಾಯಗೊಂಡಿದ್ದಂತ ಚಂದನ್ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆಸ್ಪತ್ರೆಗೆ ಸಾಗುವಷ್ಟರಲ್ಲೇ ಕೊನೆಯುಸಿರೆಳೆದಿದ್ದಾರೆ. L&T ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. 6 ವರ್ಷ ಆಗಿತ್ತು ಕೆನಡಾಗೆ ಹೋಗಿ. ಅವರ ತಾಯಿ ಮಾತಾಡಿದ್ದಾರೆ. ಯಾರಿಗಾದ್ರೂ ಕೂಡ ಬೇಸರ ಇರುತ್ತೆ. ಸಾಮಾನ್ಯವಾಗಿ ಇಳಿ ವಯಸ್ಸಿಗೆ ಬಂದ್ಮೇಲೆ ತಂದೆ ತಾಯಿ ಆಸೆ ಇರುತ್ತೆ ಮಕ್ಕಳ ಕೈಲಿ ಕಾರ್ಯ ಮಾಡಿಸ್ಕೊಬೇಕು ಅಂತ. ಆದ್ರೆ ಆ ತಂದೆ ತಾಯಿ ಅಂದ್ರೆ ಮಗನ ಕಾರ್ಯ ಮಾಡಬೇಕು ಅನ್ನೋದು ಯಾವ ತಂದೆ ತಾಯಿಗೂ ಈ ಒಂದು ಇಂಥ ಸ್ಥಿತಿ ಬರಬಾರ್ದು ಅಂತ ಬಹುತೇಕ ನೋಡ್ಕೊಂಡ್ ಬಂದಿದ್ದೇವೆ. ಆದ್ರೆ ಈಗ ಅಮ್ಮನ್ ಮಾತಾಡಿಸ್ಬೇಕಾತಮ್ಮ, ಮತ್ತೊಮ್ಮೆ ನಾನು ಸಾರಿ ಹೇಳಲೇಬೇಕಾಗತ್ತೆ. ಹೊಟ್ಟೆಯಲ್ಲಿ ಸಾಕದಂತ ಮಗು, ಬೆಳೆದಂತ ಮಗು ಇವತ್ತು ವಾಪಸ್ ಕಳಿಸ್ಕೊಡ್ಬೇಕು. ಫೋನ್ ಮಾಡ್ತಾರೆ, ತೀರೋಗಿದ್ದಾರೆ ಅಂತಾರೆ, ನಂಬಕ್ ಆಗಲ್ಲ. ಬಟ್ ಏನ್ ಮಾತಾಡಿದ್ರು, ಯಾವಾಗ ನಂಬಿಕೆ ಬಂತು, ಹೇಗದನ್ನ ಅರಗಿಸ್ಕೊಳ್ತಾ ಇದ್ದೀರಾ? ಮನಸ್ಸು ತುಂಬಾ ನೋವಾಗುತ್ತೆ. ಸಾವನ್ ಮುಖ ನೋಡಿ ನಾವು ಸಂತೋಷ ಪಡ್ತಿದ್ವಿ. ಈಗ ಅವನೇ ಇಲ್ಲ ಅಂದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಾವಿನ್ಯಾತಕ್ ಬದುಕಿರ್ಬೇಕು ಅಂತ ಮನ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಅಷ್ಟೇ ಸರ್ ನನಗೆ ಹೇಳಕ್ಕಾಗದು. ಏನ್ ಕನ್ಸಿತ್ತಮ್ಮ ಈಗ ಚಂದನ್ ಅವ್ರಿಗೆ? ಮಾಮೂಲಿ ಈಗ ನಮಗೊಂದು ಆಸೆ ಇರುತ್ತೆ, ತಂದೆ ತಾಯಿಗೆ ಒಂದು ಮನೆ ಕಟ್ಕೊಡ್ಬೇಕು ಅಂತ. ಈಗ ಅವನು ಮನೆಗೆ ತಂದೆ ತಾಯಿಗೊಂದ್ ಮನೆ ಕಟ್ಕೊಡ್ಬೇಕು, ಇದು ಹಳೆ ಮನೆ ವಯಸ್ಸಾಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಮೊನ್ನೆ 60 ಲಕ್ಷ ಕೊಟ್ಟು ನೆಲಮಂಗಲದಲ್ಲಿ ಅವನೇ ತಗೊಂಡಿದ್ದ ಸರ್. ಅಲ್ಲಿ ಮನೆ ಕಟ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ.